ಔರಾದ್ನಲ್ಲಿ ಅಪ್ರಾಪ್ತ ಬಾಲಕಿ ಹತ್ಯೆ ಪ್ರಕರಣ ಖಂಡಿಸಿ ಹುಮ್ನಾಬಾದ್ ಡಿವೈಎಸ್ಪಿ ಕಚೇರಿಗೆ ಮುತ್ತಿಗೆ. ನಗರದಲ್ಲಿ ಪ್ರತಿಭಟನಾ ಸಮಿತಿ ಪ್ರಮುಖ ಅಂಕುಶ್ ಗೋಖಲೆ. ಔರಾದ್ನಲ್ಲಿ ಕಮಲ್ನಗರ್ ತಾಲೂಕು ಬೆಳ್ಕುಣಿ ಗ್ರಾಮದ ಕುಸ್ತಿ ಹಾಗೂ ಕಬಡ್ಡಿ ಪಟು ಬಾಲಕಿಯೋರ್ವಳನ್ನು ತರಬೇತಿ ಕೊಡಿಸುವುದಾಗಿ ನಂಬಿಸಿ ವಂಚಿಸಿ ದೌರ್ಜನ್ಯ ಎಸಗಿ ಹತ್ಯೆಗೈದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಕ್ಕೆ ಆಗ್ರಹಿಸಿ ಮೇ 16ರಂದು ಹುಮ್ನಾಬಾದ್ ಡಿವೈಎಸ್ಪಿ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಲಾಗುತ್ತಿದೆ ಎಂದು ಪ್ರತಿಭಟನಾ ಸಮಿತಿಯ ಪ್ರಮುಖ ಅಂಕುಶ್ ಗೋಖಲೆ ಅವರು ತಿಳಿಸಿದರು. ಪ್ರತಿಭಟನೆ ನಿರ್ಧಾರ ಹಿನ್ನೆಲೆಯಲ್ಲಿ ಶುಕ್ರವಾರ ನಡೆದ ಪೂರ್ವಭಾವಿ ಸಭೆಯ ಬಳಿಕ ಅವರು ಸುದ್ದಿಗಾರರಿಗೆ ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಗಜೇಂದ್ರ ಕನ್ಕಟ್ಕರ್, ಬಾಬು ಎಸ್ ಟೈಗರ್, ಲಕ್ಷ್ಮೀಪುತ್ರ ಪಿ ಮಾಳ್ಗೆ, ಶಿವರಾಜ್ ಚೀನ್ಕೇರಿ, ಪ್ರಭುರಾವ್ ತಾಳ್ಮಡ್ಗಿ, ಜಯರಾಜ್ ವೈದ್ಯ ಸೇರಿದಂತೆ ಮತ್ತಿತರರು ಮಾತನಾಡಿದರು. ತಂದೆ ಬಾಬುರಾವ್ ಪವಾರ್ ಅಂತಕ್ಕಂಥ 35 ವರ್ಷದ ಆರೋಪಿ. ಇವನು ಅಪ್ರಾಪ್ತ ಬಾಲಕಿಯನ್ನು ಮನೆಯಲ್ಲಿ ಇಟ್ಕೊಂಡು ಸುಮಾರು 2 ವರ್ಷಗಳ ಕಾಲ ಅವಳಿಗೆ ಮನೆ ಕೆಲಸ, ಇತರೆ ಕೆಲಸ ಹಚ್ಚಿ ತಂದೆ ತಾಯಿಯರಿಗೆ ಏನದಂದ್ರೆ ಕುಸ್ತಿ ಟ್ರೈನಿಂಗ್ ಕೊಡ್ತೀನಿ ಅಂತ ಕುಸಲಾಯಿಸಿ ಮೊನ್ನೆ ಏನದ ಅಂತಂದ್ರೆ ಅವರಿಗೆ ಏನದಂದ್ರೆ 1,30,000 ರೂಪಾಯಿ ಕೋಚಿಂಗ್ ಹಣ ಖರ್ಚಾಗಿದೆ ಅಂತ ಹೇಳ್ಕೊಂಡು 60,000 ರೂಪಾಯಿ ಆ ಪಾಲಕರು, ಗರೀಬ್ ಪಾಲಕರಿಗೆ ಬಡವರಿಂದ ತಗೊಂಡು ನಂತರ ಇನ್ನುಳಿದ ಹಣ ಬಾಕಿ ಹಣ ಕೊಡಬೇಕು, ಇಲ್ಲ ನಿಮ್ಮ ಮಗಳಿಗೆ ತೊಗೊಂಡು ಹೋಗ್ತೀನಿ ಅಂತ ಹೋದ ತಿಂಗಳ ಆ ಮಗಳನ್ನು ರಾತ್ರಿ 12 ಗಂಟೆಗೆ ಕೂದಲು ಎಳ್ಕೊಂಡು ಕಾರಿನಲ್ಲಿ ಕೂಡಿಸ್ಕೊಂಡು ಅಪಹರಣ ಮಾಡಿದ್ದಾನೆ. 8ನೇ ತಾರೀಕು ಔರಾದ್ ಪಟ್ಟಣದಲ್ಲಿ ಬಾಡಿಗೆ ಇದ್ದಂಥ ಮನೆಯಲ್ಲಿ ಆ ಮಗುವನ್ನು ಲೈಂಗಿಕ ದೌರ್ಜನ್ಯ ಮಾಡಿ ಮೈಯೆಲ್ಲ ಚಾಕುವಿಂದ ಕೊಯ್ದು ಬರ್ಬರವಾಗಿ ಹತ್ಯೆ ಮಾಡಿರುವಂಥ ಈ ಲಖನನ್ನ ಮೇಲೆ ದೌರ್ಜನ್ಯ, ಲೈಂಗಿಕ ದೌರ್ಜನ್ಯ, ಅಪಹರಣ ಮತ್ತು ಕೊಲೆ ಕೇಸ್ ಮಾಡದೆ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟೆ ಅವರು ಈ ಪ್ರಕರಣವನ್ನು ಮುಚ್ಚಿ ಹಾಕಲಿಕ್ಕೆ ಬಾಲಕಿ ಬಿಲ್ಡಿಂಗ್ ಮೇಲೆ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳಂತಂದು ಭಾಳ ವ್ಯವಸ್ಥಿತವಾಗಿ ಸಂಚನ ರೂಪಿಸಿ, ಜಾಲವನ್ನು ರೂಪಿಸಿ ಆ ಮಗು ಬಾಲಕಿಯ ಹತ್ಯೆಯನ್ನು ಭಾಳ ನಾಚಿಕೆಗೇಡಿದಿಂದ ಇದನ್ನು ಸಂಚು ಮಾಡಿ ವ್ಯವಸ್ಥಿತವಾಗಿ ಮುಚ್ಚಾಕಲಿಕ್ಕೆ ಸಂಚು ರೂಪಿಸಿದ್ದಾರೆ. ಇವತ್ತಿನ ತನಕ ಅದನ್ನು ಇಲ್ಲಿವರೆಗೆ ಕೊಲೆ ಕೇಸ್ ಅಂತ ದರ್ಜ್ ಮಾಡಿಲ್ಲ, ರೇಪ್ ಪೋಸ್ಕೋ ಮಾಡಿಲ್ಲ, ಅಪಹರಣ ಕೇಸ್ ದರ್ಜ್ ಮಾಡಿಲ್ಲ. ನಾವು ನಿನ್ನೆ ದಿನ ಇದರ ಸಂಬಂಧವಾಗಿ ನಾವು ಪ್ರೆಸ್ ಮೀಟ್ ಮಾಡಿದ್ದೇವೆ. ಪ್ರೆಸ್ ಮೀಟ್ದಲ್ಲಿ ಈಗಾಗಲೇ ಎಲ್ಲರೂ ಕೂಡ ಬಿತ್ತರಿಸಿದೆ. ಇದು ಗಂಭೀರತೆಯನ್ನು ಅರ್ಥ ಮಾಡ್ಕೊಳ್ಳೋಂಥ ಹುಮ್ನಾಬಾದ್ನ ನಮ್ಮ ಎಲ್ಲ ಹೋರಾಟಗಾರರು, ಸ್ನೇಹಿತರು, ಸಹೋದರರು ಆದಂಥ ತಾಳ್ಮಡ್ಗಿ ಪ್ರಭು ಅವರು, ಶಿವರಾಜ್ ಚಿನ್ಕೇರಿ ಅವರು, ಜಯರಾಜ್ ಅವರು, ಬಾಬು ಟೈಗರ್ ಅವರು, ಕನ್ಕಟ್ಟ ಅವರು, ಹೀಗೆ ಅನೇಕ ಸ್ನೇಹಿತರೆಲ್ಲರೂ ಇದರ ಗಂಭೀರತೆಯನ್ನು ಅರ್ಥ ಮಾಡಿಕೊಂಡು ಎಲ್ಲೆಲ್ಲೋ ಆದಂಥ ಘಟನೆಗಳು ಇಲ್ಲಿ ನಾವು ಮಾಡ್ತೇವೆ. ಆದರೆ ನಮ್ಮದೇ ಬೀದರ್ ಜಿಲ್ಲೆಯಲ್ಲಿ ಇಂಥ ದುರ್ದೈವಾದಂಥ ಕೊಲೆ ಆಗ್ಯದ, ಇದಕ್ಕೆ ನಾವು ಯಾಕೆ ಮಾಡಬಾರ್ದು ಅಂತಂದು ಎಲ್ಲರೂ ಸ್ವಯಂ ಪ್ರೇರಿತವಾಗಿ ತಯಾರಾಗಿ ಇನ್ನೊಂದು ಸಭೆ ಮಾಡಿ ಈ ಪ್ರೆಸ್ ಮೀಟ್ಕ ಈ ಹೇಳಿಕೆ ಕೊಡೋದೇನು ಉದ್ದೇಶ ಏನಂದರೆ, ನಾಳೆ ಬೀದರ್ ಹುಮ್ನಾಬಾದ್ನ DSP ಆಫೀಸ್ ಮುತ್ತಿಗೆ ಹಾಕೋದ್ರ ಮುಖಾಂತರ ಪ್ರದೀಪ್ ಗುಂಟೆ ಅವ್ರ ಮೇಲೆ ಕೇಸ್ ದರ್ಜ್ ಆಗಬೇಕು. ಈ ಪ್ರಕರಣವನ್ನು ಮುಚ್ಚಿ ಹಾಕಲಿಕ್ಕೆ ಪ್ರಯತ್ನ ಪಟ್ಟಂಥ ಪ್ರದೀಪ್ ಗುಂಟೆ ಅವರ ಮೇಲೆ ಕೇಸ್ ದರ್ಜ್ ಆಗಬೇಕು. ಅವರನ್ನು ಕೂಡಲೇ ವರ್ಗಾವಣೆ ಮಾಡಬೇಕು. ಎರಡನೇದಾಗಿ ಆ ಮಗುವನ್ನು ಈಗಾಗಲೇ ಅಂತ್ಯಕ್ರಿಯೆ ಮಾಡಲಾಗಿದೆ. ಈ ಕೇಸನ್ನು ತನಿಖೆ ಮಾಡಲಿಕ್ಕೆ SIT ತಂಡ ರಚನೆ ಮಾಡಬೇಕು.
ಆ ಶವವನ್ನು ಪುನಃ ತೆಗೆದು ಶವ ಮರುಪರೀಕ್ಷೆ ಮಾಡಬೇಕು. ಆ ಶವ ಮರುಪರೀಕ್ಷೆ ಮಾಡಲಿಕ್ಕೆ ಇಲ್ಲಿರ್ತಕ್ಕಂಥ ವೈದ್ಯಾಧಿಕಾರಿ ಮೇಲೆ ಮತ್ತು ಪೊಲೀಸ್ ಇಲಾಖೆಯ ಮೇಲೆ ನಮ್ಮದು ಯಾವುದೇ ರೀತಿಯಿಂದ ಭರವಸೆ ಇಲ್ಲ. ಹಾಗಾಗಿ ಅನ್ಯ ಜಿಲ್ಲೆಯ ಒಳ್ಳೆಯ ದಕ್ಷ ಆಡಳಿತಗಾರರನ್ನು ಒಂದು ಟೀಮ್ ಆಗಿ ರಚನೆ ಮಾಡಿ ನಿಷ್ಪಕ್ಷಪಾತವಾದಂಥ ತನಿಖೆ ಕೈಗೊಳ್ಳಬೇಕು. ಮತ್ತು ಆ ಕೂಡಲೇ ಆ ವ್ಯಕ್ತಿ ಮೇಲೆ ದೌರ್ಜನ್ಯ ಕೇಸು ಮತ್ತು ಕೊಲೆ ಕೇಸು ಇವತ್ತಿನವರೆಗೆ ಆಗಿಲ್ಲ. ಇವತ್ತಿನ ದಿನ ಏನದಂದ್ರೆ ಈ 3 ಕೇಸನ್ನು ದರ್ಜಾಗಬೇಕನ್ನೋ ಒಂದು ಹಕ್ಕೊತ್ತಾಯದ ಮೇರೆಗೆ ನಾವು ನಾಳೆ ಹುಮ್ನಾಬಾದ್ನ DSP ಆಫೀಸ್ಗೆ ಮುತ್ತಿಗೆ ಹಾಕೋದ್ರ ಮುಖಾಂತರ ಇದನ್ನು ಹಕ್ಕೊತ್ತಾಯ ಸರ್ಕಾರಕ್ಕೆ ಎಚ್ಚರಿಕೆ ಮಾಡೋದ್ರ ಮುಖಾಂತರ ನಾಳೆ ಈ ಕ್ರಮವನ್ನು ಕೈಗೊಳ್ತಾ ಇದ್ದೇವೆ. ಇದು ಶಿವರಾಜ್ ಚೇನ್ಕೇರಿ ಅವರು, ಜಯರಾಜ್ ವೈದ್ಯ ಅವರು, ತಾಳ್ಮಡಿಗೆ ಪ್ರಭು ಅವರು, ಬಾಬು ಟೈಗರ್ ಅವರು ಮತ್ತು ಕನ್ಕಟ್ಕರ್ ಅವರು ಎಲ್ಲರ ಇಡೀ ಪ್ರಗತಿಪರ ಇಲ್ಲಿ ಯಾವುದೇ ಸಮಾಜ ಮತ್ತೊಂದಿಲ್ಲ. ನಾಳೆ ಇವತ್ತು ಆ ಬಡು ಮಗಳು ಮನೆಯಲ್ಲಿ ಕೂಸಿಗೆ ಹತ್ಯೆ ಆಗಿದೆ, ನಾಳೆ ನಮ್ಮ ಮನೆಯಲ್ಲಿ ಕೂಡ ಆಗ್ಬೋದು. ಇದು ಈ ಜಿಲ್ಲೆಯ ದಲಿತರು, ಪ್ರಗತಿಪರ ಚಿಂತಕರು ಈ ಮಗುವಿನ ಮೇಲಿರುವಂಥ ಘೋರ ಅನ್ಯಾಯವನ್ನು ಖಂಡಿಸಲಿಕ್ಕೆ ನಾಳೆ ಹುಮನಾಬಾದ್ ನಗರ ಪೊಲೀಸ್ ಠಾಣೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸೇರಿ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಬೇಕಂತಂದು ಈ ಮಾಧ್ಯಮದ ಮುಖಾಂತರ ನಾನು ಮನವಿ ಮಾಡ್ತೇನೆ. ಜೈ ಭೀಮ್. ಒಂದು ಘಟನೆಯನ್ನು ಈಗಾಗಲೇ ಸವಿಸ್ತರವಾಗಿ ಬ್ರದರ್ ಅನ್ಬುಸ್ ಅವರು ಹೇಳಿದ್ದಾರೆ. ಆ ಘಟನೆಯನ್ನು ನಾವು ಹುಮ್ನಾಬಾದ್ ತಾಲೂಕಾದ್ಯಂತ ತೀವ್ರವಾಗಿ ಖಂಡಿಸುತ್ತೇವೆ. ಅವ್ರು ಹೇಳಿದ್ದು ಖಂಡಿಸ್ರಿ. ಅವ್ರು ಹೇಳಿದ್ದು ಖಂಡಿಸ್ತಾರೆ. ಆ ಘಟನೆಯನ್ನು ಆದಂಥ ಘಟನೆಗೆ ಖಂಡಿಸ್ತಾ ಇದ್ದೀವಿ. ಅವ್ರು ಹೇಳಿದಕ್ಕಲ್ಲ, ಆದಂಥ ಘಟನೆ ಎಂದರು. ಪತ್ರಕರ್ತರು ಈ ಥರ ರೇಪ್ ಹಾಕಪ್ಪ ಅಲ್ಲೇ ಗೆಳೆಯರಾಗಿರ್ತಕ್ಕ ಅಂಕುಶ್ ಗೋಖಲೆ ಅವರು, ಗುರುರಾವ್ ಅವರು ಈಗಲೇ ಈ ಘಟನೆ ವಿಷಯದಲ್ಲಿ ಮಾತಾಡಿದ್ದಾರೆ. ಬಹುತೇಕ ಇವತ್ತು ರಾಜ್ಯದಲ್ಲಿ ನಡೀತಕ್ಕಂಥ ಹಲವಾರು ಘಟನೆಯಲ್ಲೂ ಕೂಡ ಇದು ಕೂಡ ಒಂದಾಗಿದೆ. ಅದರಲ್ಲಿ ಒಂದು ಘಟನೆಯನ್ನು ಒಂದು ಜಾತಿಗೆ ಸೀಮಿತ ಮಾಡ್ತಕ್ಕಂಥದ್ದಲ್ಲ. ಅದು ಯಾವುದೇ ಜಾತಿಯ ಮಹಿಳೆ ಆಗಿರ್ಬೋದು, ವ್ಯಕ್ತಿ ಆಗಿರ್ಬೋದು, ಸಮುದಾಯದಲ್ಲಿ ಇರ್ತಕ್ಕಂಥ ಜನರಿಗೆ ಅನ್ಯಾಯ ಆದಾಗ ಪ್ರಗತಿಪರ ಇರತಕ್ಕಂಥ ವಿಚಾರವಂತರು ಕೂಡ ಎಲ್ಲರೂ ಕೂಡ ಇದನ್ನು ಪ್ರತಿಭಟನೆ ಮಾಡ್ತಕ್ಕಂಥದ್ದು, ವಿರೋಧ ಮಾಡತಕ್ಕಂಥದ್ದು ಇದು ಮಾನವೀಯತೆಯನ್ನು ಎತ್ತಿರ್ತಕ್ಕಂಥ ದೃಷ್ಟಿಕೋನ. ಹಾಗಾಗಿ ಇವತ್ತು ಔರಾದ್ ತಾಲೂಕಿನಲ್ಲಾಗಿರ್ತಕ್ಕಂಥ ಏನು ಘಟನೆ ಇದೆ, ಇಡೀ ಮಾನವೀಯ ಮೌಲ್ಯಗಳನ್ನು ತಲೆ ತಗ್ಸ್ತಕ್ಕಂಥ ಘಟನೆ ಇದು. ಹಾಗಾಗಿ ಇದನ್ನು ಪ್ರಜ್ಞಾವಂತರು ಎಲ್ಲರೂ ಕೂಡ ಇದನ್ನು ವಿರೋಧ ಮಾಡ್ತಕ್ಕಂಥದ್ದು, ಇದನ್ನು ಪ್ರತಿಭಟನೆ ಮಾಡ್ತಕ್ಕಂಥದ್ದು ಇದು ನಿಜವಾಗಿರ್ತಕ್ಕಂಥ ಒಂದು ಮಾನವೀಯತೆಯನ್ನು ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಈ ಘಟನೆಯಲ್ಲಿ ಯಾರೇ ಇದ್ದರೂ ಕೂಡ ಅವರು ನಿಷ್ಪಕ್ಷವಾಗಿ ತನಿಖೆಯಾಗಿ ಅವರಿಗೆ ಪನಿಷ್ಮೆಂಟ್ ಆಗಬೇಕು. ಅದರಲ್ಲಿ ಜಿಲ್ಲಾ ವರಿಷ್ಠಾಧಿಕಾರಿಗಳು ಆಗಿರ್ಬೋದು ಅಥವಾ ಅಲ್ಲಿರ್ತಕ್ಕಂಥ CPI ಆಗಿರ್ಬೋದು, DSP ಆಗಿರ್ಬೋದು, ಈ ಘಟನೆಯನ್ನು ಮುಚ್ಚಾಕ್ತಕ್ಕಂಥ ಏನು ವ್ಯವಸ್ಥಿತ ಸಂಚಿದೆ ಇದನ್ನು ದಯಮಾಡಿ ಈ ರೀತಿಯಲ್ಲಿ ಮಾಡೋದ್ರಿಂದ ಇಡೀ ಸಮುದಾಯಕ್ಕೆ ಒಂದು ಅನ್ಯಾಯ ಆಗೋದಾದರೆ ಆಗ್ತದೆ. ದಯಮಾಡಿ ಅದನ್ನು ತಾವು ಒಂದು ಏನು ಘಟನೆ ಆಗಿದೆ ಅದಕ್ಕೆ ನ್ಯಾಯಯುತವಾಗಿರ್ತಕ್ಕಂಥ ನ್ಯಾಯವನ್ನು ಒದಗಿಸ್ಕೊಡ್ಬೇಕಂತಕ್ಕಂಥ ಮನವಿಯನ್ನು ಈ ಸಂದರ್ಭದಲ್ಲಿ ನಾನು ಬಾಲಿಕೆಯ ಮೇಲೆ ಲೈಂಗಿಕ ದೌರ್ಜನ್ಯ, ಕಿರುಕುಳ, ಮಾರ್ಕಾಸ್ತ್ರಗಳಿಂದ ದಲಿತ ಹುಡುಗಿಗೆ ಅವಳೊಬ್ಬಳು ಕ್ರೀಡಾಪಟು ಆಗಿದ್ದರಿಂದ ಅವಳನ್ನು ಲಖನ್ ಪವಾರ್ ಅಂತಕ್ಕಂಥ ಒಬ್ಬ 35 ವರ್ಷದ ಮನುಷ್ಯ ಅವಳನ್ನು ಸುಮಾರು 2 ವರ್ಷದಿಂದ ತನ್ನ ಮನೆಯಲ್ಲಿಟ್ಕೊಂಡು ತನ್ನ ಮನೆಯ ಎಲ್ಲ ಕೆಲಸಗಳನ್ನು ಅವಳ ಮೇಲೆ ಹೇರಿ ಭಾಳ
ಭಾಳಷ್ಟು ನಾನಾ ರೀತಿಯಿಂದ ದೌರ್ಜನ್ಯ ದಬ್ಬಾಳಿಕೆಯನ್ನು ಮಾಡಿ ಶೋಷಣೆ ಮಾಡಿ ಮತ್ತು ಅವಳಿಗೆ ಕ್ರೀಡಾಪಟು ಕಲಿಸಿಕೆಗಾಗಿ ಸುಮಾರು 1,60,000 ರೂಪಾಯಿ ಆಗಿದೆ ಅಂತ ತಂದೆ ತಾಯಿ ಮೇಲೆ ಹೇಳಿ ಅವರು ಅದರಲ್ಲಿ 60,000 ತಗೊಂಡು ಪುನಃ ಆ ಮಗುವಿಗೆ ಕೊಡಲಾರಂಥ ರೀತಿಯಲ್ಲಿ ಹಿಂಸೆಯನ್ನು ಕೊಟ್ಟು ಲೈಂಗಿಕ ದೌರ್ಜನ್ಯ ಮಾಡಿ ಕೊಲೆ ಮಾಡಿ ಮನೆ ಮಾಳಿಗೆಯಿಂದ ಬೀಸಾಡಿ ಅವಳನ್ನು ಬರ್ಬರವಾಗಿ ಹತ್ಯೆ ಮಾಡಿರತಕ್ಕಂಥ ಲಖನ್ ಪವಾರಿಗೆ ಸ್ಥಳೀಯ ಪೊಲೀಸ್ ಸ್ಟೇಷನ್ನಿನ PSI ಆಗಿರ್ಬೋದು, ಸರ್ಕಲ್ ಆಗಿರ್ಬೋದು ಮತ್ತು ಜಿಲ್ಲಾ ವರಿಷ್ಠಾಧಿಕಾರಿ ಆಗಿರ್ಬೋದು ಎಲ್ಲರೂ ವ್ಯವಸ್ಥಿತವಾಗಿ ಈ ಪ್ರಕರಣವನ್ನು ಮುಚ್ಚಾಕಲಿಕ್ಕೆ ಪ್ರಯತ್ನ ಸುಮಾರು 8ನೇ ತಾರೀಕಿಂದ ನಡೀತಾ ಇದ್ದು ಇಡೀ ಜಿಲ್ಲೆಯಲ್ಲಿ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಬಂದಮೇಲೆ ಜಿಲ್ಲಾ ವರಿಷ್ಠಾಧಿಕಾರಿಗಳು ಯಾರು ಕೊಲೆ ಮಾಡಿದಾರೋ ಲಖನ್ ಪವಾರ್ ಅಂತಕ್ಕಂಥನ್ನು ಅವನನ್ನು ಉಳಿಸ್ಲಿಕ್ಕೆ ಯಾರ ಮೇಲೆ ಮನೆಗೆ ಹೆಣ್ಣು ಕಳ್ಕೊಂಡಾರೋ ಅವ್ರು ದೂರು ಕೊಟ್ಟವರಿಗೆ ಆರೋಪಿ ಥರ ವರ್ತಿಸ್ತಕ್ಕಂಥದ್ದು ಇತ್ತೀಚಿನ ದಿನಮಾನಗಳಲ್ಲಿ ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀವಿ. ನಮ್ಮದು ನೇರವಾದಂಥ ಪ್ರಶ್ನೆ, ಸಂಪೂರ್ಣವಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆಗಿರ್ತಕ್ಕಂಥ ಪ್ರದೀಪ್ ಕುಂಟೆ ಅವರ ಆಡಳಿತ ಸಂಪೂರ್ಣವಾಗಿ ಕುಸಿದು ಹೋಗಿದೆ. ರಾಜ್ಯ ಸರ್ಕಾರ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಈ ವರಿಷ್ಠಾಧಿಕಾರಿ ಈ ಥರ ಈ ಘಟನೆಯಲ್ಲಿ ಭಾಗಿಯಾಗಿ ಆರೋಪಿಯನ್ನು ಅವನನ್ನು ಈ ಒಂದು ಪ್ರಕರಣದಿಂದ ದೂರ ಮಾಡಿ ಆ ಅಪ್ರಾಪ್ತ ಬಾಲಿಕೆಗೆ ಆ ಕುಟುಂಬಕ್ಕೆ ನ್ಯಾಯ ಕೊಡಿಸುವುದರ ಬದಲಾಗಿ ಆ ಕುಟುಂಬದ ಮೇಲೆ ಶೋಷಣೆ ಮಾಡ್ತಕ್ಕಂಥದ್ದು, ಅವರಿಗೆ ಅನ್ಯಾಯ ಮಾಡ್ತಕ್ಕಂಥ ರೀತಿಯಲ್ಲಿ ವರಿಷ್ಠಾಧಿಕಾರಿಯನ್ನು ನಡ್ಕೋತಾ ಇದ್ದಾರೋ, ನಾನು ಈ ಒಂದು ಪತ್ರಿಕಾಗೋಷ್ಠಿಯ ಮೂಲಕ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರಿಗೆ ನನ್ನೊಂದು ಮನವಿ ಇದೆ. ಈ ವರಿಷ್ಠಾಧಿಕಾರಿ ಜಿಲ್ಲೆಯಲ್ಲಿ ಬಂದಾಗಿನಿಂದ ಪ್ರತಿ ಹಂತವಾಗಿ ಅನೇಕ ಘಟನೆಗಳು, ಅದರಲ್ಲಿ SBI ATM ಕಳುವಿರ್ಬೋದು, ಅನೇಕ ಘಟನೆಗಳು ಇವರ ಒಂದು ಆಡಳಿತದಲ್ಲಿ ನಡೀತಾ ಇದೆ. ಇವರೊಬ್ಬರು ಅಸಮರ್ಥ ವರಿಷ್ಠಾಧಿಕಾರಿ ಅಂತ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಒಂದು ವೇಳೆ ನಾವು ಇಡೀ ಕರ್ನಾಟಕ ರಾಜ್ಯದ ರಾಷ್ಟ್ರದಲ್ಲಿ ಸೋಸಿ ಸಮಾಜದಲ್ಲಿ ಮಹಿಳೆಯರಿರ್ಬೋದು, ಪುರುಷರಿರ್ಬೋದು, ಈ ಬಹುಜನ ಸಮುದಾಯದ ಅಥವಾ ಶೋಷಣೆ ಒಳಗಾಗಿರ್ತಕ್ಕಂಥ ಸಮಾಜದ ಎಲ್ಲೆಲ್ಲೋ ಘಟನೆಗಳಿರ್ತಾವೆ. ನಾವು ಆ ಘಟನೆಗಳನ್ನ ಇಟ್ಕೊಂಡು ಹುಮ್ನಾಬಾದು, ಬೀದರ್, ಗುಲ್ಬರ್ಗ, ಕರ್ನಾಟಕ ರಾಜ್ಯದಲ್ಲಿ ಹೋರಾಟ ಮಾಡ್ತೀವಿ. ಆದರೆ ನಮ್ಮ ಪಕ್ಕದ ತಾಲೂಕಿನಲ್ಲಿ ಇಂಥ ಒಂದು ದೊಡ್ಡ ಘಟನೆ ಆದರೂ ಕೂಡ ನಮ್ಮ ದಲಿತ ಸಂಘಟನೆಕಾರರು, ನಾಯಕರುಗಳು ದಯಮಾಡಿ ಇವತ್ತು ನಾನು ಸುದ್ದಿಗೋಷ್ಠಿಯ ಮೂಲಕ ಇಡೀ ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಸಂಘಟನಾಕಾರರು, ವಿವಿಧ ಸಂಘಟನೆ ಮುಖಂಡರುಗಳಿಗೆ ಮನವಿ ಮಾಡ್ತಾಯಿದ್ದೀನಿ. ನಾವು ನಾಳೆ 11 ಗಂಟೆಗೆ ಹುಮ್ನಾಬಾದ್ DYSP ಕಚೇರಿಗೆ ಮುತ್ತಿಗೆ ಹಾಕ್ತಾಯಿದ್ದೀವಿ. ದಯಮಾಡಿ ನಾವೇನು ಸುದ್ದಿಗೋಷ್ಠಿ ಮೂಲಕ ಹುಮ್ನಾಬಾದ್, ಬೀದರ್, ಔರಾದ್, ಬಾಲ್ಕಿ, ಬಸವ ಕಲ್ಯಾಣ್ ಯಾರ್ಯಾರು ಈ ಸುದ್ದಿಗೋಷ್ಠಿಯ ಲೈವ್ ಅಥವಾ ಸುದ್ದಿ ತಮ್ಮ ಫೋನ್ನಲ್ಲಿ ನೋಡಿದ ತಕ್ಷಣ ನೀವುಗಳು ಕೂಡ ನಾಳೆ ದಯಮಾಡಿ ಏನು ಒಂದು ದಲಿತ ಕುಟುಂಬದ ಅಪ್ರಾಪ್ತ ಒಂದು ಹುಡುಗಿಯ ಮೇಲೆ ಆಗಿರ್ತಕ್ಕಂಥ ದಬ್ಬಾಳಿಕೆ, ಇದು ಮನುಷ್ಯನನ್ನು ತಲೆ ತಗ್ಗಿಸ್ತಕ್ಕಂಥ ಕೃತ್ಯ ಈ ಕೃತ್ಯ ಪ್ರತಿಯೊಬ್ಬರು ಬಾಲ್ಕಿ, ಔರಾದ್, ಬಸವ ಕಲ್ಯಾಣ್, ಬೀದರ್ ದಯಮಾಡಿ ನಮ್ಮ ಸೋಷಿಯಲ್ ಮೀಡಿಯಾ ಮುಖಾಂತರ ಏನು ಸುದ್ದಿಗೋಷ್ಠಿಯಲ್ಲಿ ಮಾಡ್ತಾ ಇದ್ದೀವಿ, ಇದನ್ನು ನೋಡಿಕೊಂಡು ನಾಳೆ ತಾವು ಕೂಡ 11 ನಾಳೆ ತಾರೀಕಿನಲ್ಲೇ 16ಕ್ಕೆ ತಾವು ಕೂಡ ಒಂದು ವೇಳೆ ಈ ಒಂದು ಪ್ರತಿಭಟನೆ ಮಾಡಿದ್ರೆ ಆ ಹುಡುಗಿಗೆ, ಆ ಕುಟುಂಬದ ಮೇಲೆ ಆದಂಥ ಅನ್ಯಾಯಕ್ಕೆ ನಾವು ನ್ಯಾಯ ಒದಗಿಸಿಕೊಟ್ಟಂಗಾಗ್ತದೆ. ದಯಮಾಡಿ ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ದಲಿತರು ನಾಳೆ ತಮ್ಮ ಶಕ್ತಿ ಆದಷ್ಟು, ಎಷ್ಟು ಜನ ಸೇರ್ತಾರೆ ಅಂತ ಇಂಪಾರ್ಟೆಂಟ್ ಇಲ್ಲ, ಆದರೆ ಆ ಕುಟುಂಬದ ಮೇಲೆ ಆಗಿರ್ತಕ್ಕಂಥ ಅನ್ಯಾಯ ಮತ್ತು SP ಪ್ರದೀಪ್ ಅವರು ಏನು ಪಕ್ಷಪಾತ ಮಾಡಿ ಆ ಅಪ್ರಾಪ್ತ ಕುಟುಂಬದ ಮೇಲೆ ಅನ್ಯಾಯ ಮಾಡಕ್ಕೆ ಕೊಟ್ಟಿದ್ದಾರೆ. ನಾನು ನೇರವಾಗಿ ರಾಜ್ಯ ಸರ್ಕಾರಕ್ಕೆ ಮತ್ತು ಉಸ್ತುವಾರಿ ಸಚಿವರಿಗೆ ಈ ಸುದ್ದಿಗೋಷ್ಠಿ ಮೂಲಕ ಹೇಳಕ್ಕೆ ಬಯಸ್ತೀನಿ, ಪ್ರದೀಪ್ ಕುಂಟೆ ಅವರನ್ನು ಈ ಕೂಡಲೇ ಅಮಾನತುಗೊಳಿಸಬೇಕು ಈ ಪ್ರಕರಣದಲ್ಲಿ. ನಂಬರ್ 2, ಅವರಿಗೆ ಮೊದಲನೇ ಆರೋಪಿಯಾಗಿ
ಈ ನಿಷ್ಪಕ್ಷಪಾತವಾಗಿ ಯಾರು ದಕ್ಷ ಅಧಿಕಾರಿಗಳು ಇರ್ತಾರೋ ನಮ್ಮ ಗುಲ್ಬರ್ಗ ಡಿವಿಷನಲ್ಲಿ ಅಂಥವರಿಗೆ ಈ ಒಂದು ಪ್ರಕರಣಕ್ಕೆ ತನಿಖಾಧಿಕಾರಿ ಮಾಡಿ ಆ ಬಡ ಕುಟುಂಬಕ್ಕೆ ನ್ಯಾಯ ಕೊಡಿಸಬೇಕು ಅಂತಕ್ಕಂಥ ಮನವಿ ಮಾನ್ಯ ಈ ಜಿಲ್ಲಾ ಉಸ್ತುವಾರಿ ಸಚಿವರು ಮಾನ್ಯ ಈಶ್ವರ್ ಖಂಡ್ರೆ ಅವ್ರನ್ನ ಮನವಿ ಮಾಡ್ತೀನಿ. ಮತ್ತು ಅದ್ರ ಜೊತೆಯಲ್ಲಿ ಮನುಷ್ಯತ್ವ ಇರ್ತಕ್ಕಂಥ ಯಾವುದೇ ರಾಜಕಾರಣಿ ಇರಲಿ ಈ ಘಟನೆಗೆ ಖಂಡಿಸಬೇಕು, ಈ ಬಡ ಕುಟುಂಬಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತಕ್ಕಂಥ ಮನವಿ ಈ ಒಂದು ಸುದ್ದಿಗೋಷ್ಠಿ ಮೂಲಕ ಮಾಡುತ್ತಾ ನಾಳೆ ನಡೀತಕ್ಕಂಥ ಈ ಪ್ರತಿಭಟನೆಯಲ್ಲಿ ಮುತ್ತಿಗೆಯಲ್ಲಿ ವಿಶೇಷವಾಗಿ ಹುಮನಾಬಾದ್ ತಾಲೂಕಿನ ಪ್ರಗತಿಪರ ಚಿಂತಕರು, ಹೋರಾಟಗಾರರು, ವಿವಿಧ ದಲಿತ ಸಂಘಟನೆ ಮುಖಂಡರು, ಮುಂಚಿನ ಘಟಕದಲ್ಲಿರ್ತಕ್ಕಂಥ ಎಲ್ಲರೂ ಈ ಹಿಂದೆ ನಾವು ಅನೇಕ ವಿಷಯಗಳ ಮೇಲೆ ಹೋರಾಟ ಮಾಡಿದ್ದೆವು. ಸ್ವಯಂ ಪ್ರೇರಣೆಯಾಗಿ ಬಂದು ನೀವು ಭಾಗಿಯಾಗಿ ನಮ್ಮ ಹೋರಾಟಕ್ಕೆ ಯಶಸ್ವಿ ಕೊಟ್ಟರಿ. ಅದರಂತೆ ಒಂದು ಕುಟುಂಬಕ್ಕೆ ನ್ಯಾಯ ಕೊಡಿಸಬೇಕಾಗಿದೆ. ಎಲ್ಲ ದಲಿತ ಪರ ಸಂಘಟನೆ ಇರ್ಬೋದು, ಮಹಿಳೆಯರು ಇರ್ಬೋದು, ಯುವಕರು ಇರ್ಬೋದು, ಎಲ್ಲರೂ ಸ್ವಯಂ ಪ್ರೇರಣೆಯಾಗಿ ನಾಳೆ 11 ಗಂಟೆಗೆ ಹುಮನಾಬಾದಿನ ಡಿವೈಎಸ್ಪಿಯ ಕಚೇರಿಗೆ ಮುತ್ತಿಗೆ ಹಾಕ್ತಿದ್ದೀವಿ. ಈ ಮುತ್ತಿಗೆಯಲ್ಲಿ ಕೈ ಜೋಡಿಸಿ ಹೋರಾಟಕ್ಕೆ ಯಶಸ್ವಿಗೊಳಿಸಬೇಕಂತ ತಮ್ಮೆಲ್ಲರಲ್ಲಿ ಮನವಿ ಮಾಡುತ್ತಾ ಜೈ ಭೀಮ್ ಜೈ ಭಾರತ್. ಅಪಹರಣ, ಬಾಲಕಿ ಅಪಹರಣ, ಲೈಂಗಿಕ ಕಿರುಕುಳ, ಲೈಂಗಿಕ ದೌರ್ಜನ್ಯ ಮಾಡಿ ಅವರಿಗೆ ಅಮಾನ್ಯವಾಗಿ ಕೊಲೆ ಮಾಡಿರುವಂಥ ಘಟನೆ ಅತ್ಯಂತ ತೀವ್ರವಾಗಿ ಖಂಡಿಸುತ್ತಾ ಇಡೀ ಮಾನವ ಕುಲ ತಲೆ ತಗ್ಗಿಸುವಂಥ ಒಂದು ಘಟನೆ ಇದು. ಈ ಘಟನೆಯನ್ನು ಖಂಡಿಸುತ್ತಾ ಇದರಲ್ಲಿ ಆರೋಪಿ ಪರವಾಗಿ ನಿಂತ ಪೊಲೀಸ್ ಅಧಿಕಾರಿಗಳು ಈಗಾಗಲೇ ಟೈಗರ್ ಅಣ್ಣವರು ಅಂಕುಶ್ ಗೋಖಲೆ ಅವರು ಹೇಳಿದಾಗೆ ನಮ್ಮ ಜಿಲ್ಲೆಯ ಎಸ್ ಪಿ ಅವರೇ ಇದರ ಆರೋಪಿಯ ಬೆನ್ನಿಗೆ ನಿಂತು ಈ ಕೇಸನ್ನು ಮುಚ್ಚು ಹಾಕುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಈ ಕೇಸನ್ನು ದಲಿತ ದೌರ್ಜನ್ಯ ಕೇಸ್ ಆಗಬೇಕು, ಅಪಹರಣ ಕೇಸ್ ಆಗಬೇಕು, ಕೊಲೆ ಕೇಸ್ ಆಗಬೇಕು, ಇದನ್ನು ಬಿಟ್ಟು ಬಾಲಕಿ ಆತ್ಮಹತ್ಯೆ ಕೇಸನ್ನು ಪ್ರಕರಣ ದಾಖಲು ಮಾಡಿಕೊಂಡು ಕೇಸನ್ನು ಮುಚ್ಚುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಅದಕ್ಕಾಗಿ ಈ ಘಟನೆಯನ್ನು ಖಂಡಿಸುತ್ತಾ ನಾಳೆ ದಿನಾಂಕ 16 ಬೆಳಗ್ಗೆ 11 ಗಂಟೆಗೆ ಈ ಘಟನೆಯ ಕುರಿತು ಮಾನ್ಯ DSP ಕಚೇರಿಗೆ ನಾವು ಎಲ್ಲ ಪ್ರಗತಿಪರ ಹೋರಾಟಗಾರರು, ಚಿಂತಕರು ಮತ್ತು ಎಲ್ಲ ದಲಿತ ಸಂಘಟನೆ ಎಲ್ಲ ಪ್ರಮುಖರಲ್ಲಿ ಸೇರಿ ನಾವು DSP ಕಚೇರಿಗೆ ಮುತ್ತಿಗೆ ಹಾಕ್ತಾಯಿದ್ದೀವಿ. ಈ ಮುತ್ತಿಗೆ ಕಾರ್ಯಕ್ರಮಕ್ಕೆ ಎಲ್ಲ ದಲಿತ ಪರ ಚಿಂತಕರು, ಹೋರಾಟಗಾರರು, ಬುದ್ಧಿಜೀವಿಗಳು ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು, ತಾಯಿಯರು, ಹೋರಾಟಗಾರರಿದ್ದಾರೆ, ಅವರಿಗೆಲ್ಲ ನಾವು ಮಾಹಿತಿ ಕೊಡ್ತೀವಿ. ನಾಳೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಘಟನೆಯನ್ನು ಖಂಡಿಸುತ್ತಾ ಈ ಘಟನೆಯನ್ನು SIT ತನಿಖೆ ಆಗಬೇಕು, ಉನ್ನತ ಮಟ್ಟದ ತನಿಖೆ ಆಗಬೇಕು. ಅಲ್ಲದೆ SP ಅವರು ಅಮಾನತಾಗಬೇಕು. ಈ ಒಂದು ನಿಷ್ಪಕ್ಷಪಾತವಾದ ತನಿಖೆ ಆಗಬೇಕೆಂಬ ಒಂದು ಬೇಡಿಕೆ ಇಟ್ಕೊಂಡು ನಾಳೆ ಹೆಚ್ಚಿನ ಸಂಖ್ಯೆಯಲ್ಲಿ DSP ಕಚೇರಿ ಮುತ್ತಿಗೆಯಾಗಿ ಬಡ ಕುಟುಂಬಕ್ಕೆ ನ್ಯಾಯ ಸಿಗುವವರೆಗೂ ನಿರಂತರವಾಗಿ ನಾವು ಹೋರಾಟ ಮಾಡ್ಕೊಂಡು ಬರ್ತೀವಿ ಅಂತ ಹೇಳ್ತಾ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತೇಳಿ ಮನವಿ ಮಾಡ್ತಾಯಿದ್ದೀವಿ. ರಾಷ್ಟ್ರಕ್ಕೆ ನಾಚಿಕೆ ಬರ್ತಕ್ಕಂಥ ಒಂದು ವಿಷಯವಾಗಿದೆ. ಈ ಒಂದು ಸಂಬಂಧ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳು ನಿಷ್ಪಕ್ಷಪಾತವಂಥ ಒಂದು ತನಿಖೆಯನ್ನು ಕೈಗೊಳ್ಳಬೇಕಾಗಿತ್ತು. ಆದರೆ ಅವರು ರಿಪಬ್ಲಿಕ್ ಬೀದರ್ ಮಾಡ್ತಾಯಿದ್ದಾರೆ, ಎಲ್ಲ ಹೋರಾಟಗಾರರು ಹತ್ತಿರತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ. ಅದಕ್ಕೆ ನಾವು ಖಂಡಿಸ್ತೇವೆ. ಯಾಕಂತಂದ್ರೆ ಯಾರಾದರೂ ಫೇಸ್ಬುಕ್ನಲ್ಲಿ ಆ ವಿಷಯದ ಬಗ್ಗೆ ಮಾತಾಡಿದ್ರೆ ಅವ್ರು ನೋಟಿಸ್ ಕೊಡ್ತಕ್ಕಂಥ ಕೆಲಸ, ಪೊಲೀಸ್ ಸ್ಟೇಷನ್ಗೆ ಕರೆಸ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ. ನಾವು ಸ್ವತಂತ್ರ ಭಾರತದಲ್ಲಿದ್ದೆವು, ಪಾಕಿಸ್ತಾನಕ್ಕಿಲ್ಲ ಅನ್ನೋಂಥ ಮಾತನ್ನು ನಾವು ಕುಂತಿಯವ್ರಿಗೆ ಹೇಳ್ತಾ ಬಯಸ್ತೇವೆ. ಯಾವ ಒಂದು ಹೆಣ್ಣನ್ನು ನೋವಾಗಿ ಅನ್ವಯಿಸಿದೋ ಆ ಪರವಾಗಿ ನಿಲ್ಬೇಕಂತ ಅಧಿಕಾರಿ ಇವತ್ತು ಅದನ್ನು ಮಾಡಿದಂಥ ವ್ಯಕ್ತಿಯ ಪರವಾಗಿ ತನ್ನ ಕಾರ್ನಲ್ಲಿ ಕೂರಿಸ್ಕೊಂಡು ಅಥವಾ ತನ್ನ ಆಫೀಸಿಗೆ ಕರೆಸಿ ಮುತುವರ್ಜಿ ವಹಿಸಿ ಕೆಲಸ ಮಾಡ್ತಾ ಇದ್ದಾರಲ್ಲ, ಇದು ಅತ್ಯಂತ ಖಂಡನೀಯ. ಅದಕ್ಕಾಗಿ ಸರ್ಕಾರವನ್ನು ನಾವು ಕೇಳ್ಕೊಳ್ಳೋದಿಷ್ಟೇ, ಈ ಒಂದು ಘಟನೆಯಲ್ಲಿ ತನಿಖೆ ನಡೆಸ್ತಕ್ಕಂಥ ಎಲ್ಲ ಪೊಲೀಸ್ ಸಿಬ್ಬಂದಿಗಳು ಸುರುವಿನಿಂದ ತಪ್ಪಿದ್ದಾರೆ. ಯಾಕಂತಂದ್ರೆ ಮಾಳಿಗೆ ಮ್ಯಾಗಿನ ಬಿದ್ದಾಳಂತ ಅವ್ರೇನು ಬರ್ಕೊಳಿಕತ್ತಾರ, ಅದು ಅತ್ಯಂತ ಖಂಡನೀಯ. ಯಾವ ವ್ಯಕ್ತಿ ಮ್ಯಾಲಿಂದ ಬೀಳ್ತಾನೆ ಅವ್ನ ಮೈಯೆಲ್ಲ ಕೈಯೆಲ್ಲ ಕೊಯ್ದು ಗಾಯ ಇರೋದಿಲ್ಲ, ನಿಮಗೂ ಕಾಣಿಸ್ತದೆ. ನಾವು ಪೇಪರ್ದೇನೋ ಫೋಟೋ ಬಂದ್ರೆ ಮನೆ ಕರೆಸಿ ಒಬ್ಬ ರಾಜ್ಕುಮಾರ್ ಸಿಂಧೆ ಅನ್ನೋರಿಗೆ ಕರೆಸಿ 2-3 ತಾಸು ಕೊಡೋಕಿದ್ರು ಮೊನ್ನೆ ಪೊಲೀಸ್ ಸ್ಟೇಷನ್ನಲ್ಲಿ ನೀವು ಫೋಟೋ ಯಾಕೆ ಬಿಟ್ಟಿದೆ ಅಂತ. ಆ ಫೋಟೋ ನೋಡಿದ್ರೆ ಅಂಥವ್ರು ಭೀ ಕಟಗಿನ ಕಳಿಸ್ ಚೂರು ಅಂಥದ್ದು. ಅದನ್ನು ನಿಷ್ಪಕ್ಷಪಾತ ಮಾಡ್ತಕ್ಕಂಥ ವರಿಷ್ಠಾಧಿಕಾರಿ ಮತ್ತು ಜಿಲ್ಲೆಯ ಕೆಲವು ನಮ್ಮ ದಲಿತ ಮುಖಂಡರು, ಯಾಕಂದ್ರೆ ನಮ್ಮ ಜಿಲ್ಲೆ ಅತ್ಯಂತ ಪ್ರಗತಿಪರ ಜಿಲ್ಲೆ, ಇಂಥ ವಿಷಯಗಳ ಬಗ್ಗೆ ಭಾಳ ಆಕ್ರೋಶವಾಗಿ ಏನಪ್ಪ ಅಂದ್ರೆ ಹೋರಾಟ ಮಾಡ್ತಕ್ಕಂಥ ಜಿಲ್ಲೆ. ಆದರೆ ಇಲ್ಲಿವರೆಗೂ ಯಾಕೆ ಪಡ್ಕೊಂತ ನನಗೆ ಗೊತ್ತಾಗ್ತಾ ಇಲ್ಲ. ಆ SPಗೂ ಅಂಜಿಗೆ ಪಡ್ಕೊತಾರೋ, ಪೊಲೀಸ್ ವ್ಯವಸ್ಥೆಗೆ ಅಂಜಿಗೆ ಪಡ್ಕೊತಾರೋ ಗೊತ್ತಿಲ್ಲ. ಅದಕ್ಕಾಗಿ ನಾನು ಇಷ್ಟೇ ಮನವಿ ಮಾಡ್ತೀನಿ, ಎಲ್ಲ ನಮ್ಮ ಹೋರಾಟಗಾರಲ್ಲಿ ದಯವಿಟ್ಟು ತಾವು ಬೀದಿಗಳಿರಿ, ಆ ಒಂದು ಬಾಲಿಗೆ ನ್ಯಾಯ ಕೊಡಿಸ್ರಿ. ನೀವು ಯಾರೋ ನ್ಯಾಯದ ಪರವಾಗಿರಬೇಡಿ, ನ್ಯಾಯ ಪರವಾಗಿರಬೇಡಿ.
ಆ ಪೊಲೀಸರಿಗೆ ತಪ್ಪು ಮಾಡಿದ್ರೆ ಅವನ ವಿರುದ್ಧ ಹೋರಾಟ ಮಾಡಿರಿ, ಯಾರೇ ಮೊದಲು ಅವ್ರ ವಿರುದ್ಧ ಹೋರಾಟ ಮಾಡಿರಿ ಅಂತ ಹೇಳಿ ಕೇಳ್ಕೊಳ್ತಾ, ನಾಳೆಗೆ ನಾವೇನಪ್ಪ ಅಂದ್ರೆ ಸಾಂಕೇತಿಕವಾಗಿ ಇದು ಪ್ರಾರಂಭ ಆಗಿದೆ. ಈ ಒಂದು ಹೋರಾಟ ಪ್ರಥಮವಾಗಿ ಹುಮನಾಬಾದ ತಾಲೂಕಿನಿಂದ ಈ ಹೋರಾಟ ಪ್ರಾರಂಭವಾಗಿದೆ. ನಾಳೆ DYSP ಕಚೇರಿ ಮುತ್ತಿಗೆ ಅಥವಾ ಧರಣಿ ಎರಡೂ ನಾಳೆ ಆಗ್ತವೆ. ಅದಕ್ಕಾಗಿ ಯಾರಿಗೂ ತಾವು ಹೆದರದೆ, ನಾವೇನು ಕಾಡ್ರಲ್ಲ, ನಾವು ದರೋಡೆಗಾರಲ್ಲ ಅಥವಾ ಕೆಟ್ಟ ದಂಧೆ ಮಾಡ್ತಕ್ಕಂಥಲ್ಲ. ಜಿಲ್ಲೆಯಲ್ಲಿ ಭಾಳಷ್ಟು ಕೆಟ್ಟ ದಂಧೆ ನಡೆದವ, ಅದನ್ನೆಲ್ಲ ನೋಡಿ ಕರ್ಕೊಂಡು ಪೊಲೀಸ್ ಇಲಾಖೆ ಒಬ್ಬ ಅಮಾಯಕರನ್ನು ಸಪೋರ್ಟ್ ಮಾಡ್ತಕ್ಕಂಥ ಯುವಕರನ್ನು ನೋಟಿಸ್ ಕೊಡೋದ್ರ ಮುಖಾಂತರ ಬೆದರಿಸುವುದು, ಕೇಸ್ ಮಾಡ್ತೀನಿ ಅಂತ ಹೇಳೋದಾಗಲಿ ಈ ಜಿಲ್ಲೆಯಲ್ಲಿ ಹೆಚ್ಚಾಗಿದೆ. ಯಾವುದೇ ಒಬ್ಬ ಹೋರಾಟಗಾರ ಹೋರಾಟ ಮಾಡ್ತಾನೆ ಅಂತಂದ್ರೆ ನೀನು ಆಮೇಲೆ ಕೇಸ್ ಮಾಡ್ತೀನಿ ಅಂತ ಒಂದು ಏನು ಇವ್ರು ದಬ್ಬಾಳಿಕೆ ನಡೆದಿದೆಯಲ್ಲ, ಇದು ಅತ್ಯಂತ ಖಂಡನೀಯದ. ಅದಕ್ಕಾಗಿ ನಾಳೆಗೆ ಎಲ್ಲಕ್ಕಿಂತ ನಮ್ಮ ಸುತ್ತಮುತ್ತಲಿಂದ ನಮ್ಮ ಸುತ್ತಮುತ್ತಲಿನ ಎಲ್ಲ ದಲಿತ ಪರ ಸಂಘಟನೆ, ದಲಿತರು ಇರ್ಬೋದು, ಮುಸ್ಲಿಮರು ಇರ್ಬೋದು, ಹಿಂದುಳಿದವರು ಇರ್ಬೋದು, ಅಥವಾ ಪರಿಣಿತ ಪರ ಲಿಂಗಾಯತರು ಇರ್ಬೋದು, ಯಾರು ಈ ವಿಷಯನ ಖಂಡಿಸ್ತೀರಿ ಅವರೆಲ್ಲರೂ ದಯವಿಟ್ಟು ಏನಪ್ಪ ಅಂದ್ರೆ ನಾಳೆ DYSP ಕಚೇರಿ ಹತ್ರ ಬರಬೇಕು. ನಾವು DGP IGP ಅವರಿಗೆ ಏನಪ್ಪ ಅಂದ್ರೆ DGP ಪೋಸ್ಟ್ ಸಿಗೋದು, ಆ IGPಗೆ ನಾವು ಮನವಿ ಕೊಡ್ತೇವೆ. ಎಲ್ಲಿವರೆಗೆ IGP ಹುಣ್ಣೋದು ಬರೋದಿಲ್ವೋ, ನಮ್ಮ ಮನವಿ ಸ್ವೀಕರಿಸಿಲ್ವೋ ಅವ್ರಿಗೆ ನಾವು ಅಲ್ಲಿಂದ ಹೇಳೋದಿಲ್ಲ ಅಂಥೇಳಿ ಮೊದಲ ಸಬ್ ಇನ್ಸ್ಪೆಕ್ಟರ್ ಹಿಡ್ಕೊಂಡು SP ಅವರಿಗೂ ಅಲ್ಲಿರ್ತಕ್ಕಂಥ ಈ ಕೇಸಿಗೆ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳು ಅವರನ್ನು ಇಲ್ಲಿ ವರ್ಗಾವಣೆ ಮಾಡಬೇಕು. ಬೇರೆ ಒಳ್ಳೆಯ ಅಧಿಕಾರಿಗಳಿಗೆ ನಿಯುಕ್ತಿ ಮಾಡಬೇಕು. ನಿಷ್ಪಕ್ಷವಾದ ತನಿಖೆ ಮಾಡಿ ಸಂಬಂಧಪಟ್ಟರಿಗೆ ಏನಪ್ಪ ಶಿಕ್ಷೆ ಆಗಬೇಕಂತೇಳಿ ವಿನಂತಿಯನ್ನು ಮಾಡ್ಕೊಳ್ತೇವೆ. ಜೈ ಭೀಮ್, ಜೈ ಭಾರತ್. ಹುಮನಾಬಾದಿಗಾಗಿದ್ರು ಪ್ರತಿಭಟನೆ ನೋಡ್ರಿ, ಪ್ರತಿಭಟನೆ ಅನ್ಯಾಯ ಆಗಿದ್ದು ಅದಕ್ಕೆ ನ್ಯಾಯ ಕೊಡ್ಲಕ್ಕ ಮತ್ತು ಮಾನವತೆ ಏನದಲ್ಲ ಅದು ಹಿಡಿತಕ್ಕಂಥದ್ದು ಎಲ್ಲಾಗ್ಯದ ಅಲ್ಲೇ ಮಾಡ್ಬೇಕಂತಿದೆ. ನಮ್ಮಲ್ಲಿ ಮಾನವೀಯತೆ ಅದ, ಆ ಕೂಸಿಗೆ ನ್ಯಾಯ ಇಸ್ಕೊಡ್ಬೇಕಂತಕ್ಕಂಥ ನಮ್ಮೆಲ್ಲ ಸ್ನೇಹಿತರು ಸಮಾಧಾನದ ಮನಸ್ಸದ. ಮನಸ್ಸಿನಕ್ಕಿಂತ ಇದು ಹೆಚ್ಚು ಆಕ್ರೋಶದ. ಆ ಕಾರಣಕ್ಕಾಗಿ ಇಲ್ಲಿನ ಜನ ಭಾಳ ಹೆಚ್ಚೆಚ್ಚು ಜನದ. ಆ ಕಾರಣಕ್ಕಾಗಿ ಇವತ್ತಿನ ದಿನ ಸ್ಟಾರ್ಟ್ ಆಗಿದೆ. ಅವರ ತಾಲೂಕಿನ ನಮ್ಮ ಒಬ್ಬ ದಲಿತ ಗೂಡ್ಸಿನ ಮೇಲೆ ಏನು ಹಲ್ಲೆ ಆಗಿದೆ, ಅದನ್ನು ಖಂಡಿಸಿದೆ. ಹುಮನಾಬಾದ ತಾಲೂಕಿನ ಪ್ರತಿಯೊಬ್ಬರು ನಮ್ಮ ದಲಿತದ ಕಮಿಟಿ ಇರ್ಬೋದು ಅಥವಾ ಮುಸ್ಲಿಂ ಕಮಿಟಿ ಇರ್ಬೋದು, ಬೇರೆ ಬೇರೆ ಎಲ್ಲ ಜಾತಿಗಳು ನಮಗೆ ಕೈ ಜೋಡಿಸಿ, ಹಾಗೂ ಪಾಲ್ಕಿ ತಾಲೂಕು ಇರ್ಬೋದು, ಬಸವ ಕಲ್ಯಾಣ ತಾಲೂಕು ಇರ್ಬೋದು, ಬೀದರ್ ಇರ್ಬೋದು, ಪ್ರತಿಯೊಬ್ಬರು ಸಂಘಟನೆಯ ಹೋರಾಟಗಾರರು. ಯಾವಾಗ ನಾವು ಇವತ್ತು ಈ ಮೀಡಿಯಾದಲ್ಲಿ ನಿಮಗೆ ಕಳಕಳಿಯಾಗಿ ಮನವಿ ಮಾಡ್ತಾಯಿದ್ದೀನಿ, ನಾಳೆ 9 ಗಂಟೆ ಹುಮನಾಬಾದಲ್ಲಿ ತಾವೆಲ್ಲರೂ ವೈಯಕ್ತಿಕವಾಗಿ ನಮ್ಮ ಮನವಿಯನ್ನು ಕೇಳಿ ನಮಗೆ ನೀವು ಆದಷ್ಟು ಬೆಂಬಲ ಮಾಡಬೇಕೆಂದು ಮನವಿ ಮಾಡ್ತಾಯಿದ್ದೀನಿ. ಜೈ ಹಿಂದ್, ಜೈ ಭಾರತ್.